ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಏಪ್ರಿಲ್ 22ನೇ ತಾರೀಕು 101ನೇ ಬ್ಯಾಚು ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ ಜ್ಯೋತಿಷ್ಯ ಕಲೀರಿ. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ಮುಂದಿನ ಲಗ್ನ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಉಗಾದಿ ಭವಿಷ್ಯ ನೋಡೋಣ. ಲಗ್ನಾಧಿಪತಿ ಆಗಿರ್ತಕ್ಕಂಥ 4ನೇ ಮನೆ ಬಂದಿದೆ. ಸೊ ಯಾವಾಗ ಲಗ್ನಾಧಿಪತಿ 4ಕ್ಕೆ ಹೋಗ್ತಾನೆ, ಯಾವಾಗಲೂ ಮನೆಯಲ್ಲೇ ಇರೋ ಒಂದು ಆಸೆ ಆಗುತ್ತೆ, ಮನೆಯಲ್ಲಿ ಇರೋ ಅಭಿವೃದ್ಧಿ, ಯಾವಾಗಲೂ ಕೂಡ ಮೈಂಡ್ ಒಂದು ಜಮೀನ್ ಮಾಡೋಣ, ಒಂದು ಕಾರ್ ತಗೊಳ್ಳೋಣ, ಒಂದು ಆಸ್ತಿ ಮಾಡೋಣ, ಒಂದು ಮನೆ ಕಟ್ಟೋಣ ಅಂತ ಹೇಳಿ ಈ ವರ್ಷವೆಲ್ಲವೂ ಬರ್ತಕ್ಕಂಥದ್ದು. ಆದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ದಶಾಭುಕ್ತಿ ಯಾವ್ದು ನಡೆಯುತ್ತೋ ನಾನು ಹೇಳೋ ಗ್ರಹ ಹೇಳ್ತೀನೋ ಅದಕ್ಕೆ ಅಪ್ಲೈ ಮಾಡ್ಕೋಬೇಕು. ಇರೋದೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ಅದು ತುಲಾ ಲಗ್ನ ಆಗಿರ್ಬೋದು, ಯಾವ್ದಾರ ಲಗ್ನ ಆಗಿರ್ಬೋದು, ನಮಗೆ ದಶಾಭುಕ್ತಿ ಚೆನ್ನಾಗಿ ಗೊತ್ತಿರಬೇಕು. 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು ಗುರು 6ರಲ್ಲಿ ಹೋಗಿದ್ದಾನೆ. ಸ್ವಲ್ಪ ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತೆ. ಹಣದ ವಿಚಾರದಲ್ಲಿ ಉತ್ತಮವಾಗಿದ್ರು ಕೂಡ ಕುಟುಂಬದಲ್ಲಿ ಶತ್ರುವಿನ ಹಾಗೆ ಆಗ್ತಕ್ಕಂಥದ್ದು, ಸಾಕಷ್ಟು ಗಲಾಟೆಗಳಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಸಮಾಧಾನವಾಗಿರ್ತಕ್ಕಂಥದ್ದು. ಹಾಗೆ 3ನೇ ಅಧಿಪತಿ ಆಗಿರ್ತಕ್ಕಂಥವನು 4ನೇ ಮನೆಗೆ ಹೋಗಿದ್ದಾನೆ. ಸೊ ಮನೆಯಲ್ಲಿ ಹೆಚ್ಚಿನ ಸಂಭಾಷಣೆ ಉಂಟಾಗುತ್ತೆ. ಆದ್ರೆ ಈ ಕಡೆ ಮನೆಯಲ್ಲಿ ಇರ್ತಕ್ಕಂಥದ್ರಲ್ಲಿ ಗಲಾಟೆ ಇದ್ರೂ ಕೂಡ ಇಲ್ಲಿ ಸಂಭಾಷಣೆನೂ ತೋರಿಸ್ತಾ ಇದೆ. ಎರಡೂ ಮಿಕ್ಸ್ ಆಗ್ತಾ ಇದೆ ಇಲ್ಲಿ ಶನಿಯಿಂದ. ಹಾಗೆ ಅದ್ರ ಜೊತೆಗೆ 4ನೇ ಅಧಿಪತಿ 4ರಲ್ಲಿರೋದ್ರಿಂದ ಒಂದು ವಿಚಾರ ಏನು ಅಂದ್ರೆ, ಲಗ್ನಾಧಿಪತಿನೂ 4 ಹೋಗಿದ್ದಾನೆ, 4ನೇ ಅಧಿಪತಿ 4ರಲ್ಲಿದ್ದಾನೆ. ಸೊ ಎಲ್ಲ ಒಂದು ವಿಚಾರದಲ್ಲಿ ನೋಡಿದಾಗ ಈ ಒಂದು ವೃಶ್ಚಿಕ ಲಗ್ನದವರು ಏನಾದ್ರು ಒಂದು ಆಸ್ತಿ ಮಾಡೋದ್ರಲ್ಲಿ ಅಥವಾ ಮನೆ ಎಕ್ಸ್ಟೆನ್ಷನ್ ಮಾಡೋದ್ರಲ್ಲಿ, ಮನೆಗೆ ಕೆಲವು ಪದಾರ್ಥಗಳನ್ನ ತಗೊಂಡು ಇಟ್ಟು ಸ್ವಲ್ಪ ಅನೇಕ ವಿಚಾರದಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ ನಾವು ಕಂಡು ಬರುತ್ತೆ ಅಂತ ಹೇಳಿ ಮಾಡಬಹುದು. 5ನೇ ಅಧಿಪತಿ ಆಗಿರತಕ್ಕಂಥ ಮಕ್ಕಳ ವಿಚಾರ, ಸುಖದ ವಿಚಾರ, ಹಾಗೆ ಅನೇಕ ವಿಚಾರಗಳು 5ನೇ ವಿಚಾರದಲ್ಲಿ 6ನೇ ಮನೆಗೆ ಹೋಗಿರೋದ್ರಿಂದ ಮಕ್ಕಳಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಮಕ್ಕಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ಯಾವ್ದಾದ್ರು ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಕಟ್ಟಾಗ್ತಕ್ಕಂಥದ್ದು, ಗಲಾಟೆ ಆಗ್ತಕ್ಕಂಥದ್ದು, ಹಾಗೆ ಒಂದು ಯಾವ್ದಾದ್ರು ಒಂದು ವಿಚಾರದಲ್ಲಿ ಕ್ರಿಯೇಟಿವ್ ಇರ್ತಕ್ಕಂಥದ್ದು, ಇದರಿಂದ ಮೋಸ ಹಾಕ್ತಕ್ಕಂಥದ್ದು ಬರುತ್ತೆ. ಯಾಕಂದ್ರೆ ಬಹಳ ಯಾರೋ ಮಾಡಿರ್ತೀವಿ, ಯಾರೋ ಒಬ್ಬರು ಏನೋ ಒಂದು ಹೊಸ ವಿಚಾರ ಮಾಡಿರ್ತಾರೆ, ಅದನ್ನ ಕದಿಯುವಂಥದ್ದು ಅಥವಾ ಕದ್ದು ಬೇರೆಯವರು ಉಪಯೋಗಿಸ್ತಕ್ಕಂಥದ್ದು, ಒಂದು ರೀತಿಯ ಗಲಾಟೆಯ ವಾತಾವರಣ. ಅವರ ಬುದ್ಧಿಶಕ್ತಿಯಿಂದ ನನ್ನ ಬುದ್ಧಿನ ಕದ್ರು ಅನ್ನೋ ಹೇಳಿ ಗಲಾಟೆ ವಾತಾವರಣ ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥವನು 4ರಲ್ಲಿದ್ದಾನೆ. ಸೊ 6ನೇ ಅಧಿಪತಿ ಇಲ್ಲಿ ವೃತ್ತಿಯ ಸ್ಥಾನ ಅಂತ ಬರುತ್ತೆ, ಲೋನ್ ಅಂತ ಇರುತ್ತೆ. 4ನೇ ಮನೆಗೆ ಅಂದ್ರೆ ಮನೆಗೆ ಲೋನ್ ಮಾಡ್ತಕ್ಕಂಥದ್ದು, ಮನೆ ಕಟ್ಟಕ್ಕೆ ಲೋನ್ ಮಾಡ್ತಕ್ಕಂಥದ್ದು, ಹಾಗೆ ಮನೆಯ ವಿಚಾರದಲ್ಲಿ ಒಂದು ರೀತಿಯ ಸಾಲವನ್ನು ಮಾಡ್ತಕ್ಕಂಥದ್ದು, ಕೃಷಿಗೆ ಸಾಲ ಮಾಡ್ತಕ್ಕಂಥದ್ದು, ಎಲ್ಲಾ ವಿಚಾರಗಳು ಇಲ್ಲಿ ಕಂಡು ಬರುತ್ತೆ. 7ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 5ಕ್ಕೆ ಹೋಗಿದ್ದಾನೆ. ಸ್ವಲ್ಪ ಪಬ್ಲಿಕ್ ಬಹಳ ನಾವು ಪ್ರೀತಿಯಿಂದ ನಾವು ನೋಡ್ಕೊಳ್ತೀವಿ, ಪ್ರೀತಿಯಿಂದ ಇರ್ತಕ್ಕಂಥದ್ದು. ಸೊ ವೈವಾಹಿಕ ಜೀವನದಲ್ಲೂ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಯಾಕಂದ್ರೆ ಇಲ್ಲಿ ಉಚ್ಚ ಸ್ಥಾನ ಆಗಿದ್ದಾನೆ ಶುಕ್ರ, ಮತ್ತೆ 5ನೇ ಅಧಿಪತಿ ಪ್ರೀತಿ ಮತ್ತೆ ಬಾಂಧವ್ಯ ಮತ್ತೆ ಸಂತೋಷವಾಗಿರ್ತಕ್ಕಂಥದ್ದು 5ನೇ ಮನೆ. 4ನೇ ಮನೆ 5ನೇ ಮನೆ ಬಹಳ ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದು ನಾವು ಆಕ್ಚುಲಿ ನೋಡ್ಕೋಬೇಕು. ಯಾಕಂದ್ರೆ 4ನೇ ಮನೆ ಬೇರೆ, ಈ ಒಂದು ಕಾಂಬಿನೇಷನ್ ಬೇರೆ. ಹಾಗೆ 8ನೇ ಮನೆಗೆ ಹೋಗೋಣ. 8ನೇ ಮನೆಯಾಗಿ ಅಧಿಪತಿ ಆಗಿರ್ತಕ್ಕಂಥ ಬುಧ ಇಲ್ಲಿ ನಮಗೆ 6ನೇ ಮನೆಗೆ ಹೋಗಿದ್ದಾನೆ. ಬಹಳ ಉತ್ತಮ. ಯಾಕಂದ್ರೆ 8 ಅವಾಗಲೇ ಹೇಳ್ದಂಗೆ ಇಲ್ಲಿ 8 ಸಮಸ್ಯೆಯನ್ನು ತಂದು ಕೊಡುತ್ತೆ. 6ನೇ ಮನೆ ಶತ್ರುವಿಂದ ಸಮಸ್ಯೆ ತಂದು ಕೊಡುತ್ತೆ. 6ನೇ ಮನೆ ವೃತ್ತಿಯಲ್ಲಿ ಸಮಸ್ಯೆ, ಹಾಗೆ ಸಾಲ ಮಾಡಿರೋದ್ರಲ್ಲಿ ಸಮಸ್ಯೆ. ಆದರೆ ವಿಪರೀತ ರಾಜಯೋಗ ಆಗಿರೋದು 8ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ 6ನೇ ಮನೆಗೆ ಹೋಗಿದ್ರೆ ವಿಪರೀತ ರಾಜಯೋಗ. ಆಲ್ರೆಡಿ ಹೇಳ್ದಂಗೆ ಬಹಳಷ್ಟು ಕಷ್ಟ ಕೊಡ್ತಾನೆ, ಲಾಸ್ಟ್ ಅಲ್ಲಿ ಒಂದು ಅವಾರ್ಡ್ ಕೊಡ್ತಾನೆ. ಕಷ್ಟದಿಂದ ಅಬ್ಬಾ ಎಷ್ಟೋ ಕಷ್ಟ ಮಾಡ್ಬಿಟ್ವಿ, ಬಟ್ ಆ ಕಷ್ಟದಿಂದ ಆಚೆ ಬರ್ತಕ್ಕಂಥದ್ದೇ ವಿಪರೀತ ರಾಜಯೋಗ. ಹಾಗೆ 9ನೇ ಮನೆ ಆಗಿರ್ತಕ್ಕಂಥದ್ದು ನೋಡೋಣ. 9ನೇ ಮನೆ ಆಗಿರ್ತಕ್ಕಂಥದ್ದು ಯಾರಿಲ್ಲಿ? ಚಂದ್ರ. 5ನೇ ಮನೆಯಲ್ಲಿದ್ದಾನೆ. ಭಾಗ್ಯಾಧಿಪತಿ ಪಂಚಮಕ್ಕೆ ತ್ರಿಕೋಣದಲ್ಲಿ ಹೋಗಿರೋದ್ರಿಂದ ಒಂದು ರೀತಿ ಸಂತೋಷವಾಗಿರ್ತಕ್ಕಂಥ ಒಂದು ವಾತಾವರಣ, ಒಂಟಿಯಾಗಿದ್ರು ಕೂಡ ಖುಷಿಯಾಗಿರ್ತಕ್ಕಂಥದ್ದು, ಸೆಲ್ಫ್ ಎಂಜಾಯ್ಮೆಂಟು ಬಹಳಷ್ಟು ಉತ್ತಮವಾಗಿರುತ್ತೆ. ಕೆಲವರು ಸೋಲೋ ಎಂಜಾಯ್ಮೆಂಟ್ ಅಂತ ಹೇಳ್ತಾರೆ. ನಾನು ಒಬ್ಬನೇ ಇರ್ತೀನಪ್ಪ, ನಾನು ಒಬ್ಬನೇ ಬಾರ್ಗೆ ಹೋಗ್ತೀನಿ, ಒಬ್ಬನೇ ಸಿನಿಮಾಗೆ ಹೋಗ್ತೀನಿ, ಒಬ್ಬನೇ ಪಾರ್ಕ್ಗೆ ಹೋಗ್ತೀನಿ, ಒಬ್ಬನೇ ಟ್ರಿಪ್ಗೆ ಹೋಗ್ತೀನಿ. ಆ ರೀತಿ ಒಂಟಿತನ. 5th ಹೌಸ್ ಇಸ್ ಸೆಲ್ಫ್ ಎಂಜಾಯ್ಮೆಂಟ್ ಅಂತ ಕರೀತಾರೆ 5th ಹೌಸ್ನ. ಹಾಗೆ 10ನೇ ಮನೆ ಆಗಿರ್ತಕ್ಕಂಥ ಸೂರ್ಯ
5ನೇ ಮನೆಗೆ ಹೋಗಿದ್ದಾನೆ. 10ನೇ ಅಧಿಪತಿ ಆಗಿರ್ತಕ್ಕಂಥ 5ರಲ್ಲಿ ಹೋದ್ರೆ ಸ್ವಲ್ಪ ಕಿರಿಕಿರಿ ಸ್ಥಾನ ಅಂತ ಕರಿತೀವಿ. ಯಾಕಂದ್ರೆ 5 ವೃತ್ತಿಯಲ್ಲಿ ಅಷ್ಟು ಸಮಂಜಸ ಆಗಿರಲ್ಲ. ಅಧಿಕಾರ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅಧಿಕಾರ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು. ಏನೋ ಒಂದು ಕೊಟ್ರಪ್ಪ ನಮ್ಗೊಂದು ಪ್ರಮೋಷನ್, ಮ್ಯಾನೇಜರ್ ಅಂತ, 3 ತಿಂಗಳಾದ್ಮೇಲೆ ಅದನ್ನ ಕಿತ್ತಾಕ್ಬಿಟ್ರು, ಪೋಸ್ಟೇ ಕಿತ್ತಾಕ್ಬಿಟ್ರು. ಈ ರೀತಿ ಆಗ್ತಕ್ಕಂಥದ್ದು 5ನೇದು. ಯಾಕಂದ್ರೆ ಸರ್ವಿಸ್ಗೆ ವ್ಯಯಭಾವ 5, 10ನೇ ಮನೆ 5ಕ್ಕೆ ಹೋದಾಗ ಈ ರೀತಿ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸುತ್ತೆ. ಸ್ವಲ್ಪ ಸಮಾಧಾನ ರೀತಿಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. ಲಾಭಾಧಿಪತಿ ಆಗಿರ್ತಕ್ಕಂಥ ಬುಧ 6ಕ್ಕೆ ಹೋಗಿದ್ದಾನೆ. 6 ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ, ಹೆಚ್ಚಿನ ದುಡ್ಡು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಅರ್ಥ ತ್ರಿಕೋಣದಲ್ಲಿ ಹೋಗಿದೆ ಅಂತಂದ್ರೆ ದುಡ್ಡಿನ ವಿಚಾರದಲ್ಲಿ ಹೆಚ್ಚಾಗಿರ್ತಕ್ಕಂಥ ಲಾಭಾಂಶ. ಹಾಗೆ ಅದರ ಜೊತೆಗೆ ಬಹಳಷ್ಟು ವಿಶೇಷ ಏನು ಅಂತಂದ್ರೆ ಶತ್ರುವಿಂದ ಜಯ ಆಗ್ತಕ್ಕಂಥದ್ದು, ಲೋನ್ ಬೇಕ್ ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲಾ ವಿಚಾರದಲ್ಲೂ ಅನುಕೂಲ. ಇನ್ನು ಖರ್ಚಿನ ವಿಚಾರ ಬಂದಾಗ 12ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ 5ನೇ ಮನೆಗೆ ಹೋಗಿದ್ದಾನೆ. 12 5ಕ್ಕೆ ಹೋಗ್ಬಿಟ್ರೆ ಮತ್ತೆ ಇನ್ನೂ ಸಾಲಗಳು ಜಾಸ್ತಿ ಆಗ್ತಕ್ಕಂಥದ್ದು. ಶುಕ್ರನಿಂದ ಸಮಸ್ಯೆ, ಬುಧನಿಂದ ಈ ಕಡೆ ಪಾಸ್ ಆಗ್ತಾ ಇದ್ರೆ ಶುಕ್ರನಿಂದ ಪ್ರಾಬ್ಲಮ್ ಬರ್ತಾ ಇದೆ. ಅದಕ್ಕೆ ದಶಾಭುಕ್ತಿಗಳು ಇಲ್ಲಿ ಬದಲಾವಣೆ ಆಗುತ್ತೆ. ಇದೇ ಲಗ್ನದವರು ಶುಕ್ರ ನಡೀತಾ ಇದ್ರೆ ಸಮಸ್ಯೆಯಲ್ಲಿ ಬೀಳ್ತಾರೆ. ಇದೇ ಲಗ್ನದವರು ಬುಧ ನಡೀತಾ ಇದ್ರೆ ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಯಾಕಂದ್ರೆ ವಿಪರೀತ ರಾಜಯೋಗ ಆಗಿದೆ. 11ನೇ ಅಧಿಪತಿ 6ಕ್ಕೆ ಹೋಗಿದ್ದಾರೆ. ಆ ರೀತಿ ಒಂದೇ ಲಗ್ನದವ್ರಿಗೆ ಆ ರೀತಿ ಈ ರೀತಿ ಇದೇ ಗ್ರಹ ಇಲ್ಲೇ ಇದೆ. ಒಬ್ರೊಬ್ರು ದಶನೂ ಬೇರೆ ಬೇರೆ ಬರುತ್ತೆ. ಆ ದಶದ ಮೇಲೆ, ಭುಕ್ತಿ ಮೇಲೆ, ಅಂತರ್ಭುಕ್ತಿ ಮೇಲೆ ಬಹಳಷ್ಟು ಬದಲಾವಣೆ ಆಗ್ತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ನಾವು ನೋಡಬಹುದು. ಹಾಗೆ ಇಷ್ಟು ಈ ಒಂದು ವೃಶ್ಚಿಕ ಲಗ್ನದ ವಿಚಾರ. ಒಳ್ಳೆದಾಗ್ಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.